ನೋಡು, ನೀನ್ ಅವನನ್ನಿನ್ನೂ ಸರಿಯಾಗಿ ನಿನ್ನ ಹತ್ರ ಸೆಳ್ಕೊಂಡಿಲ್ಲ. ಅದಕ್ಕೆ ಹೆಣ್ಣಾದವಳು ಒಳ್ಳೊಳ್ಳೆ ಸೀರೆ ಉಡ್ಬೇಕು, ಚಂದಾಗ ಅಲಂಕಾರ ಮಾಡ್ಕೋಬೇಕು. ಅವಳು ವಯ್ಯಾರದಿಂದ ಮೋಹದಿಂದ ಒಬ್ಬ ಗಂಡಸನ್ನ ತನ್ನ ಹತ್ರ ಸೆಳ್ಕೋಬೇಕು. ನೋಡು, ಅವನಿಗೆ ಏನ್ ಬೇಕು ಏನ್ ಬೇಡ ಅನ್ನೋದನ್ನ ತಿಳ್ಕೋಬೇಕು. ನಾನಂಗ್ ಮಾಡಿದ್ರೆ ಅವನಂತವ ಬರ್ತಾರಲ್ಲ, ನಂತವನೇ ಇರ್ತಾರಲ್ಲ. ಆ ಹುಡುಗಿ ಅವಳನ್ನ ಇಷ್ಟೆಲ್ಲ ನಾಟಕ ಮಾಡಿ ಕರ್ಕೊಂಡ್ ಬಂದಿದ್ದಾರೆ. ಅವಳನ್ನ ಮದ್ವೆ ಮಾಡ್ಕೊಂಡು ಕರ್ಕೊಂಡ್ ಬಂದಿರೋದಲ್ಲ, ಇದೆಲ್ಲ ಸುಳ್ಳು ಅಂತ ಅವಳಿಗೇನಾದ್ರು ಗೊತ್ತಾದ್ರೆ ಅಯ್ಯೋ, ಅವಳಗ್ ಮುಖನಾದ್ರೂ ಹೇಗ್ ತೋರ್ಸೋದು? ಅವಳು ಏನೆಲ್ಲ ಕನಸು ಕಟ್ಕೊಂಡಿದ್ದಾಳೆ. ನಾವು ಮಾಡ್ತಿರೋ ಪಾಪ ನಮಗ್ ತಟ್ಟತ್ತೆ. ನೀವೇನಾರ ಹೇಳಿ ಅಮ್ಮವ್ರೆ, ಯಜಮಾನ್ರು ಮಾಡ್ತಾ ಇರೋದು ಒಂದ್ ಈಟು ಸಂದಕ್ಕಿಲ್ಲ. ಅಲ್ಲ, ವಂಶೋದ್ವಾರ್ಕ ಬೇಕು ಅಂತ ಇಂಥ ಹುಡುಗಿನ ಕರ್ಕೊ ಬರೋದು. ಯಾವ ಜಾತಿನೋ ಯಾವ ಕುಲನೋ ಪಾಪ, ಇದರಿಂದ ನಿಮ್ಗೆ ಏಟ್ ಸಂಕಟ ಆಯ್ತದ ನೋಡಿ. ಚಂದ್ರಿ, ನಿನ್ ಕೆಲ್ಸ ಎಷ್ಟೋ ಅಷ್ಟು ನೋಡ್ಕೊ, ನನ್ ತಲೆ ಕೆಡಿಸ್ಬೇಡ. ಏನೋ ನೀನು ಮನೆಯೊಳ ತರ ಅಂತ ಸುಮ್ಮನಿದ್ರೆ ತಲೆ ಮೇಲೆ ಹತ್ ಕೂತ್ಕೋತೀಯ. ಹೋಗೋ. ನನ್ಗೆ ನಮ್ ದೊಡ್ಡಮ್ಮವ್ರ ಆಶೀರ್ವಾದ ಐತೆ. ಅಲ್ಲ, ನಾನು ಯಾರು ಅಂತೀನಿ? ಈ ಮನೆ ಕೆಲ್ಸದ ಆಳ್ ಎಂಟಿ ನಾನು. ಯವ್ವಿ, ಅಟ್ ಸಂದಾಗಿರೋ ಸೀರೆ ಬೇರೆ ಕೊಟ್ಟವ್ರು ನನ್ಗೆ. ಜೂನ್ 7 ಅಯ್ಯಮ್ಮ ಯಾವಾಗ್ಲೂ ನಗ್ನಗ್ತಾನೆ ಇರ್ತಾರೆ. ಇವ್ರಿಗೆ ಹೇಳ್ಬೇಕು, ವಸಿ ಅವ್ರು ನೋಡಿ ಕಲ್ತ್ಕೊಳ್ಳಿ ಅಂತ. ಯಾವಾಗ ನೋಡಿದ್ರು ಅಂತಾನೆ ಇರ್ತಾರೆ. ಸುಮ್ಕೆ ಕನ್ನಡಕ ತಕೊಳ್ಳೋದು, ಕನ್ನಡಕ ಹಾಕೊಳ್ಳೋದು. ಆಹಾ, ವಸಿ ಅಲ್ಲಿ ತೋರಿಸ್ಬಿಟ್ರೆ ಅದೇನ್ ಗಂಟೋಯ್ತದೋ ಏನೋ. ನಾನು ಹೇಳಿದ ಕೆಲಸ ಮಾಡಿದ್ಯಾ? ಮಾಡಿದ್ಯಾ ಅಂದಮೇಲೆ ಹೇಳೋದಕ್ಕೆ ಯಾಕೆ ಇಷ್ಟೊಂದು ಭಯ? ನಾನು ನನಗ್ ತಿಳಿದ ಪ್ರಯತ್ನ ನಾನು ಮಾಡಿದ್ದೀನಿ. ವಾ ವಾ, ಎಂಥ ಮಾತು! ನಿನಗಿರೋ ತಿಳುವಳಿಕೆ ಎಷ್ಟು ಅಂತ ನನಗ್ ಗೊತ್ತಿಲ್ವಾ? ಯಾಕೋ ಮನೆಯವ್ರ ಮೇಲೆಲ್ಲ ಹುಚ್ಚನಾಯಿ ಕೂಗಾಡ್ತಾ ಇದೀಯಾ? ಚಿಕ್ಕಪ್ಪ, ನನ್ನನ್ನು ಹೆದರ್ಸೋದಕ್ಕೆ ನೋಡ್ತಾ ಇದೆಯೇನೋ? ನಾನು ನಿಮ್ಮಪ್ಪ ಇದ್ದ ಹಾಗೆ ನೆನಪಿಟ್ಕೋ. ಮನೆಯಲ್ಲಿ ಏನೆಲ್ಲ ನಡೆಸ್ತಾ ಇದೆಯಾ ಅಂತ ನಾನು ನೋಡ್ತಾ ಇದ್ದೀನಿ. ನನಗೂ ಅರ್ಥ ಆಗತ್ತೆ. ವಂಶ ಉದ್ಧಾರ ಆಗಬೇಕು ಅನ್ನೋ ಒಂದೇ ಕಾರಣಕ್ಕೆ ಒಂದು ಹುಡುಗಿನ ಖರೀದಿ ಮಾಡ್ಕೊಂಡ್ ಬಂದಿದೆಯಲ್ಲೋ? ನಾಚಿಕೆ ಆಗೋದಿಲ್ಲ ನಿನಗೆ? ಇಂಥ ಯೋಚನೆ ಆದ್ರೂ ಹೇಗೋ ಬಂತು ನಿನಗೆ? ಇಂಥ ಪಾಪದ ಕೆಲಸ ಮಾಡೋದಕ್ಕೆ ನಿನಗೆ ಮನಸ್ಸಾದ್ರೂ ಹೇಗೋ ಬಂತು? ಇದರಿಂದ ಎಷ್ಟು ಜನ ಜೀವನ ಹಾಳಾಗ್ತಾ ಇದೆ ಅಂತ ನಿನಗೆ ಪ್ರಜ್ಞೆ ಆದ್ರೂ ಇದೆಯೇನೋ? ನಾನು ಯಾರ ಜೀವನಾನು ಹಾಳು ಮಾಡ್ತಾ ಇಲ್ಲ. ಈ ಮನೆಗೊಂದು ಹೊಸ ಜೀವ ಬರಲಿ ಅಂತ ಹೋರಾಡ್ತಾ ಇದ್ದೀನಿ. ಈ ಕುಟುಂಬ ನಿಂತು ನೀರಾಗಬಾರ್ದು, ಮುಂದುವರಿಬೇಕು. ಇದು ನಿಮ್ ಪ್ರಕಾರ ಮನೆ ಹಾಳು ಕೆಲಸನಾ? ಇದು ಮನೆತನ ಉದ್ಧಾರ ಮಾಡೋ ಕೆಲಸ. ತೀರ್ಮಾನ ಆಗೋಗಿದೆ. ನನಗೆ ಮೊಮ್ಮಗ ಬೇಕು. ಆ ಕೋಣೆಯಲ್ಲಿರೋ ಹುಡುಗಿ ಒಬ್ಬ ಮೊಮ್ಮಗನ್ನ ನನಗೆ ಹೆತ್ಕೊಡ್ತಾನೆ.